ನಿಜಾನಾ? ಅದು ಸ್ಟಾಪ್. ಇನ್ಮೇಲಿಂದ ನೋ ಮೈಂಡ್ ವಾಯ್ಸ್. ಅಜ್ಜಿ ಹೇಳಿರೋದು ನೆನಪಿದೆ ತಾನೆ? ನಾನ್ ನಿಮ್ಗೆ ವಯಸ್ಸಲ್ಲಿ ಚಿಕ್ಕೋರಿರ್ಬೋದು, ಆದ್ರೆ ಸ್ಥಾನದಲ್ಲಿ. ಹೆಲೋ ಸರಸ್, ನಿಮ್ಗೆ ಕೇಳ್ತಿರೋದು. ತುಂಬಾ ದೊಡ್ಡವರು. ನನ್ನ ಹತ್ರ ಹೇಗ್ ನಡ್ಕೋಬೇಕು? ಹೇಗೆ? ರೆಸ್ಪೆಕ್ಟ್ ಕೊಡ್ಬೇಕು. ಅಯ್ಯೋ ಅದಕ್ಕೇನಂತೆ, ಬಿಡಿ ಕೊಡೋಣ. ಹೆಲೋ, ನನ್ನ ಹತ್ರ ಈ ನಕಲಿ ಆಟ ಎಲ್ಲ ಬೇಡ. ಇಂಥ ಎಷ್ಟು ಆರ್ಟಿಸ್ಟ್ ನೋಡಿಲ್ಲ ನಾವು. ಅದ್ ಸರಿ, ಅವರಿಬ್ರಲ್ಲಿ? ಅವ್ರ ರೂಮಲ್ಲಿದ್ದಾರೆ. ನಾನ್ ಹೇಳ್ದೆ ಅಂತ ಕರ್ಕೊಂಬ. ಆಯ್ತು. ಏಯ್ ನಿಂತ್ಕೋ. ಇದೇನಿದು? ಗ್ಲಿಟರು, ಡಾರ್ಕ್ ಲಿಪ್ಸ್ಟಿಕ್ಕು, ಹೆವಿ ಮೇಕಪ್. ಅಲ್ಲ, ಮನೇಲಿರೋದ್ಕೆ ಇಷ್ಟೆಲ್ಲ ಜಾತ್ರೆ ಸಿಂಗಾರ ಬೇಕಾ? ಇದು ತಮ್ಗೆ ಓವರ್ ಅನ್ಸ್ತಿಲ್ವಾ? ಅದು ನಾನ್ ಮಾತಾಡ್ತಿದ್ದೀನಿ ತಾನೆ, ಮಧ್ಯ ಏನ್ ಮಾತಾಡೋದು? ಒಂದ್ ವಿಷಯ ಹೇಳ್ತೀನಿ, ತಿಳ್ಕೊ. ಹೀಗ್ ಮಣಗಟ್ಲೆ ಮೇಕಪ್ ಮಾಡ್ಕೊಂಡ್ರೆ ನ್ಯಾಚುರಲ್ ಗ್ಲೋ ಹೊಟ್ಟೋಗುತ್ತೆ. ಅಯ್ಯೋ, ಮತ್ತವತ್ ಲಕ್ಷ್ಮಿ ತರ. ಬೇಡಪ್ಪ, ನಿಮ್ಗೆ ಹೇಗ್ ಬೇಕೋ ಹಾಗೆ ಮೇಕಪ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಮ್ ಕಣ್ ಹಾಳಾಗೋಗುತ್ತೆ. ನಕ್ಕಿದ್ ಸಾಕು. ಮೊದಲು ನಾನು ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡಿ. ಅಲ್ಲ, ಮನೇಲಿರಕ್ಕೆ ಇಷ್ಟೆಲ್ಲ ಮೇಕಪ್ ಬೇಕಾ? ಅದು ನಾವು ಹೊರಗಡೆ ಹೊರಟಿದೀವಿ. ವಾಟ್? ಹೊರಗಡೆ ಹೋಗ್ತಿದ್ದೀರಾ? ಯಾರನ್ನ ಕೇಳಿ ಹೊರಗಡೆ ಹೋಗ್ತಿದ್ದೀರಾ? ಅದು ಅತ್ತೆ, ದುರ್ಗಾ ಅಕ್ಕ. ಓಹೋ, ಇದೆಲ್ಲ ದುರ್ಗಾ ಅವ್ರ ಸ್ಕ್ರೀನ್ ಪ್ಲೇನಾ? ಬರ್ತಾ ಬರ್ತಾ ಈ ಮನೆ ದೊಡ್ಡ ಸೊಸೆಗೆ ನನ್ ಮೇಲೆ ಭಯ ಕಮ್ಮಿ ಆಗ್ತಿದೆ. ಹೋಗು, ಅವರಿಬ್ರಿಗೂ ಹೇಳು ನಾನು ಕರಿತಿದ್ದೀನಿ ಅಂತ. ಈಗ್ಲೇ, ಈ ಕ್ಷಣ ಅವ್ರು ಇಲ್ಲಿರ್ಬೇಕು. ಸೀರಿಯಸ್ಲಿ? ಈಗೇನು ಕರ್ಕೊಂಡ್ ಬರ್ತಿರೋ ಇಲ್ಲ ಅಜ್ಜಿನ? ಸರಿ ಕರ್ಕೊಂಡ್ ಬರ್ತೀನಿ. ಈ ಮನೇಲಿ ನನಗ್ ಮಾತ್ರ ಬೆಲೆ ಇಲ್ಲ ಅನ್ಕೊಂಡಿದ್ದೆ, ಯಾರಿಗೂ ಇಲ್ಲ. ಪರವಾಗಿಲ್ಲ. ನಾನೇನು ಅನ್ಕೊಂಡಿದ್ದೆ, ಆದ್ರೆ ಅತ್ತೆ ಅನ್ನೋ ಸ್ಥಾನಕ್ಕೆ ಇಷ್ಟೊಂದು ಬಿಲ್ಡಪ್ ಇದ್ಯಾ? ನನ್ನ ಹವಾನ ಹೀಗೆ ಮೇಂಟೈನ್ ಮಾಡ್ಬೇಕು. ಪರ್ಫೆಕ್ಟ್ ಏಜ್ ಪರ್ಫೆಕ್ಟ್ ಸೊಸೆ ಅಂದ್ರ ನಾನ್ ಬೀಸೋ ಚಾಟಿಗೆ ಬುಗ್ರಿ ನೀವು. ಈ ಫೋನ್ ಯಾಕೆ ಇಷ್ಟೊಂದು ಹುಡ್ಕೋತಾ ಇದೆ? ಈ ಬುಲೆಟ್ ಬಸ್ ಯಾಕೆ ಫೋನ್ ಮಾಡ್ತಾ ಇದ್ದಾನೆ? ಕಾಲ್ ಕಟ್ ಮಾಡ್ತಾ ಇದ್ದೀರಾ? ಡಿವೋರ್ಸ್ ತಂದ್ಯಾ? ಏನತ್ತೆ ನೀವು ಇಷ್ಟೊಂದು ಸ್ಪೀಡು? ನಿಮ್ಮ ಮನೆ ಮುಂದೆನೆ ನಿಂತಿದ್ದೀನಿ, ಸ್ವಲ್ಪ ಆಚೆ ಬನ್ನಿ. ಏನ ನಮ್ಮನೆ ಮುಂದೆ ವೇಟ್ ಮಾಡ್ತಾ ಇದೀಯಾ? ಯಾಕೆ? ನೀವು ಸೈಲೆಂಟ್ ಆಗಿ ಬನ್ನಿ, ಎಲ್ಲ ಡೀಟೇಲ್ ಆಗಿ. ಅಲ್ಲ, ಎಲ್ಲರೂ ಲವ್ ಮಾಡೋ ಹುಡುಗಿನ ಕದ್ದು ಮುಚ್ಚಿ ಭೇಟಿ ಆಗೋದನ್ನ ನೋಡಿದ್ದೀನಿ. ಆದರೆ ಇವನು ಲವ್ ಮಾಡೋ ಹುಡುಗಿ ಅಮ್ಮನ್ನ ಕದ್ದು ಮುಚ್ಚಿ ಭೇಟಿಯಾಗಕ್ಕೆ ಬಂದಿದ್ದಾನೆ. ಎಂಥ ಐನಾತಿ ನನ್ನ ಮಗ ಇರ್ಬೇಕು ಇವನು. ಬರ್ತೀನಿ. ಆಯತ್ತೆ, ಯಾಕೆ ಬಂದಿದ್ದು? ನಿಮ್ಮ ಮಗಳನ್ನ ನೋಡ್ದೆ ಅಂತೂ ನನ್ನ ಕೈಲಿ ಸುಮ್ಮನೆ ಇರೋದಕ್ಕಾಗಿಲ್ಲ. ಅದಕ್ಕೆ ನಿಮ್ಮ ಮಗಳಿಲ್ದೇ ಇರೋ ನನ್ನ ಜೀವನ ನೀರಿಲ್ದೇ ಇರೋ ಸರಿ ಬಿಡಿ, ಏನು ಮಾಡೋಕ್ಕಾಗುತ್ತೆ? ನಿಮಗಿದೆಲ್ಲ ಅರ್ಥ ಆಗಲ್ಲ. ನಿಮ್ಮ ಮಗಳಿಗೋಸ್ಕರ ಒಂದು ಗಿಫ್ಟ್ ತೊಗೊಂಬಂದಿದ್ದೆ, ಅದನ್ನು ಹಾಗೆ ತಲುಪಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಗಿಫ್ಟಾ? ಗಿಫ್ಟೇ.
ಇದು ನಿಮ್ಮ ಮಗಳ ಕೈಗೆ ಕೊಡೋಣ ಅಂತಿದ್ದೆ, ಆದರೆ ನಾನು ತುಂಬ ಒಳ್ಳೆ ಹುಡುಗ ಅಲ್ವಾ? ಅದು ಬೇರೆ ನೀವು ಹಾಕಿದ ಗೆರೆ ಬೇರೆ ದಾಟಲ್ಲ ನಾನು, ಅದಕ್ಕೆ ನಿಮ್ಮ ಕೈಗೆ ಕೊಡ್ತಾ ಇದ್ದೀನಿ. ಹೀಗೆ ಸ್ವಲ್ಪ ತಲುಪಿಸ್ಬಿಡಿ. ಇದೇನಪ್ಪ, ನಾನು ಇಷ್ಟೊಂದು ಒಳ್ಳೆ ಒಂಥರ ಆಡ್ತಿದ್ದಾನಲ್ಲ, ನಾನು ನಂಬಿಡ್ತೀನ. ನೋಡು, ಪದೇ ಪದೇ ಹೇಳಿದ್ದನ್ನೇ ಹೇಳೋದಕ್ಕೆ ನನ್ಗೆ ಇಷ್ಟ. ಏನಾಯ್ತತ್ತೆ? ಈಗೇನಾದರೂ ನಾನು ಇವನನ್ನು ಬೈದು ಇಲ್ಲಿಂದ ಕಳಿಸ್ಬಿಟ್ರೆ ನನ್ನ ಮಗಳ ದೃಷ್ಟಿನಲ್ಲಿ ನಾನು ವಿಲ್ಲನ್ ಆಗ್ಬಿಡ್ತೀನಿ. ಬೆಣ್ಣೆನಲ್ಲಿ ಕೂದಲು ತೆಗೆದ ಹಾಗೆ ಇವನನ್ನು ನನ್ನ ಮಗಳ ಲೈಫಿಂದ ತೆಗೆದು ಎಸಿಬೇಕು. ಎಷ್ಟು ಸಲ ಹೇಳೋದು ನಿಮಗೆ, ಹೀಗೆ ನೀವು ಹೊರಗಡೆ ನಿಂತ್ಕೊಂಡ್ರೆ ಅಕ್ಕಪಕ್ಕ ನೋಡಿದವರು ಏನಂತ ತಿಳ್ಕೊತಾರೆ, ನಮ್ಮ ಮರ್ಯಾದೆ ಏನಾಗಬೇಡ. ನೀವು ನನ್ನ ಮಗಳನ್ನ ಎಷ್ಟೊಂದು ಪ್ರೀತಿಸ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳಿಗೆ ನೀವು ತಂದಿರೋ ಗಿಫ್ಟನ್ನ ನೀವೇ ನಿಮ್ಮ ಕೈಯಾರ ಅವಳಿಗೆ ಕೊಟ್ಟರೆ ಎಷ್ಟು ಸಂತೋಷ ಆಗುತ್ತೆ ಅಲ್ವಾ? ಪಾಪ ಅವಳಿಗಿದೆ. ಅಪ್ಪ, ಏನು? ಅಪ್ಪ, ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಬ್ಯುಸಿ ಇದ್ದೀರಾ ಅನ್ಸುತ್ತೆ. ಇಲ್ಲ, ಹೇಳಿ. ಎನಿಥಿಂಗ್ ಸೀರಿಯಸ್? ಅದೇ ಕಿಶೋರಣ್ಣ ಫೋನ್ ಮಾಡಿದ್ರು. ಲಂಡನ್ನಲ್ಲಿ ನಮ್ಮ ಹೊಸ ಕಂಪನಿ ಲಾಂಚ್ ಮಾಡೋದಕ್ಕೆ ಎಲ್ಲ ತಯಾರಿ ಆಗಿದೆಯಂತೆ. ಆಲ್ಮೋಸ್ಟ್ ಆಲ್ ಎಲ್ಲ ಲೀಗಲ್ ಪ್ರಾಸೆಸ್ಸು ಕಂಪ್ಲೀಟ್ ಆಗಿದೆಯಂತೆ. ಆದರೆ ಏನು? ಅಪ್ಪ, ಅದು ಅಲ್ಲಿನ ಗೌರ್ಮೆಂಟ್ ಸಬ್ಮಿಟ್ ಮಾಡೋದಕ್ಕೆ ಲೀಗಲ್ ಅಗ್ರಿಮೆಂಟ್ ಕೇಳ್ತಿದ್ದಾರೆ ಅಪ್ಪ. ಓಕೆ, ಎಲ್ಲ ರೆಡಿ ಇದೆ ಅಲ್ವಾ? ಹಾಂ, ಇದೆ ಅಪ್ಪ. ದೆನ್ ವಾಟ್ಸ್ ದ ಪ್ರಾಬ್ಲಮ್? ಡಿಲೇ ಯಾಕೆ ಮಾಡ್ತಾ ಇದ್ದೀರಾ? ತೊಗೊಂಬನ್ನಿ, ಒಂದ್ಸತಿ ಕ್ರಾಸ್ ವೆರಿಫೈ ಮಾಡಿ ಸೈನ್ ಮಾಡಿಕೊಡ್ತೀನಿ. ದಟ್ ಎಂಡ್ಸ್ ದ ಮ್ಯಾಟರ್. ಇಲ್ಲೊಂದು ಸಮಸ್ಯೆ ಇದೆಯಪ್ಪ. ಸಮಸ್ಯೆನಾ? ಏನು? ಅವರು ಜಾಯಿಂಟ್ ಅಗ್ರಿಮೆಂಟ್ ಕೇಳ್ತಿದ್ದಾರೆ. ದಟ್ ಮೀನ್ಸ್ ಅಗ್ರಿಮೆಂಟ್ಗೆ ನಿಮ್ಮ ಜೊತೆ ಇಲ್ಲ ಅವರು ಸೈನ್ ಮಾಡಬೇಕು ಅಂತ.